Hi students, this is Rupashri from TGI DCT Coaching Center. So ಇವತ್ತಿನ ವಿಡಿಯೋದಲ್ಲಿ ರೌಂಡ್ 2 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ರೌಂಡ್ 2 ಅಂತ ಅಂದ್ರೆ ಈಗಾಗಲೇ ನಿಮಗೆ ರಿಸಲ್ಟ್ಸ್ ಗಳು ಅನೌನ್ಸ್ಮೆಂಟ್ ಬಂದಿದೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಕಾಲೇಜು ಮತ್ತೆ ಅದಕ್ಕೆ ಕೆಇಎಗೆ ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಅಂತ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಬಂದಿದೆ. ಈ ರಿಸಲ್ಟ್ ಅಲ್ಲಿ ನೀವು ಔಟ್ ಆಫ್ 4 ಚಾಯ್ಸಸ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಕ್ಲಿಕ್ ಮಾಡ್ತಿದ್ದೀರಾ ಅವರು ನೀವು ರೌಂಡ್ 2 ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಈಗ ಅಲಾಟ್ ಆಗಿರುವಂತ ಇಂಜಿನಿಯರಿಂಗ್ ಕಾಲೇಜು ನಿಮಗೆ ಇಷ್ಟ ಆದ್ರೆ ಸ್ಯಾಟಿಸ್ಫೈ ಇದ್ರೆ ಚಾಯ್ಸ್ 1 ಹೋಗ್ಬಿಡ್ತೀರಾ. ಸಪೋಸ್ ಇನ್ನು 50-50 ಡೌಟ್ ಅಲ್ಲಿ ಇರ್ತೀರಾ ಅಂದ್ರೆ ಅರ್ಥ ನಿಮ್ಗೆ ಈಗಾಗಲೇ ಇಲ್ಲಿ ನೀವು ಸಮ್ ಕಾಲೇಜಸ್ ನ ನೀವು ಏನೋ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಸೊ ಫಾರ್ ಎಕ್ಸಾಂಪಲ್ ಅದರಲ್ಲಿ ನಿಮ್ಗೆ 5th ಕಾಲೇಜು ನಿಮ್ಗೆ ಈಗ ಅಲಾಟ್ಮೆಂಟ್ ಅಲ್ಲಿ ರಿಸಲ್ಟ್ ಅಲ್ಲಿ ಅನೌನ್ಸ್ ಆಗಿದೆ. ಬಟ್ ನೀವು ಇನ್ನು ನನಗೆ 5th ಗಿನ ಮೇಲ್ಗಡೆ ಏನಾದ್ರೂ ಸಿಗ್ಬಹುದಾ ಅನ್ನೋ ಹೋಪ್ಸ್ ಇದ್ರೆ ಮಾತ್ರ ನೀವು ಚಾಯ್ಸ್ 2 ನ ಕ್ಲಿಕ್ ಮಾಡಬೇಕು. ಆವಾಗ ನೀವು ಈ 5th ಕಾಲೇಜ್ ಏನಿದೆ ಈ 5th ಕಾಲೇಜನ್ನ ಹೋಲ್ಡ್ ಅಲ್ಲಿ ಇಟ್ಕೊಳ್ತೀರಾ. ಸೊ ನಿಮ್ಗೆ ರಿಸಲ್ಟ್ ಅಲ್ಲಿ 5th ಕಾಲೇಜ್ ಸಿಗತ್ತೆ ಅಥವಾ 5th ಕಾಲೇಜಿಗಿನ ಮೇಲ್ಗಡೆ ಇರೋ ಆಪ್ಷನ್ಸ್ ಗಳು ಸಿಗ್ತದೆ. ಸೊ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಹೋಲ್ಡ್ ಅಲ್ಲಿ ಇಡಬೇಕು. ಹೋಲ್ಡ್ ಅಲ್ಲಿ ಇಟ್ಕೊಳ್ಳೋಕೋಸ್ಕರ ಅಂದ್ರೆ ನಿಮಗೆ ಕೊನೆಗೆ 5th ಸಿಗಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ನೀವು ಕೆಇಎಗೆ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 3 ಅಂದ್ರೆ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜು ಟೋಟಲಿ ಯು ಆರ್ ನಾಟ್ ಸ್ಯಾಟಿಸ್ಫೈಡ್. ಸೊ ಯು ಆರ್ ಕಂಪ್ಲೀಟ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ನಾನು ಟ್ರೈ ಮಾಡ್ತೀನಿ ಅನ್ನೋಂಥದ್ದಿದ್ದಾಗ ನೀವು ಚಾಯ್ಸ್ 3 ನ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ಅಲಾಟ್ ಆಗಿರುವಂತ ಕಾಲೇಜು ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಥಿಂಕ್ ಮಾಡಿ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿದ್ರೆ ಏನ್ ಮಾಡಬೇಕು, ಕಾಲೇಜ್ ಹೋಲ್ಡ್ ಅಲ್ಲಿ ಇಡಬೇಕು. ಹೋಲ್ಡ್ ಅಲ್ಲಿ ಇಡಬೇಕು ಅಂದ್ರೆ ಕೆಇಎ ಫೀಸ್ ಪೇ ಮಾಡ್ಬೇಕಾದ್ರೆ ಚಲನ್ ಡೌನ್ಲೋಡ್ ಮಾಡ್ರಿ, ಕೆಇಎಗೆ ಫೀಸ್ ಪೇ ಮಾಡ್ರಿ. 3 ಚಲನ್ಸ್ ಇರುತ್ತೆ, ಒಂದು ಬ್ಯಾಂಕಿಂಗಿಗೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ, ಒಂದು ನಿಮ್ಮ ರೆಫರೆನ್ಸಸ್ಗೆ. ಕೆಇಎ ಫೀಸ್ ಪೇ ಮಾಡಿದ್ಮೇಲೆ ನಿಮ್ಗೆ ಕಾಲೇಜ್ ಅಡ್ಮಿಷನ್ ಆರ್ಡರ್ ನಿಮ್ಗೆ ಡೌನ್ಲೋಡ್ ಆಗೋದಿಲ್ಲ. ಸೊ ನೀವು ಯಾವುದೇ ರೀತಿಯ ಎಡಿಟ್ ಮಾಡಕ್ ಸಾಧ್ಯ ಇರಲ್ಲ. ನೀವು ಯಾವ ಕಾಲೇಜನ್ನ ಡಿಲೀಟು ಮಾಡಕ್ ಬರಲ್ಲ, ಆಡ್ ಮಾಡಕ್ ಬರಲ್ಲ, ಆರ್ಡರ್ನು ಕೂಡ ಚೇಂಜ್ ಮಾಡಕ್ ಬರಲ್ಲ. ಜಸ್ಟ್ ನೀವು ಕೆಇಎಗೆ ಫೀಸ್ ಪೇ ಮಾಡಿ ಯು ನೀಡ್ ಟು ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ರಿಸಲ್ಟ್ ಗೆ ವೇಟ್ ಮಾಡಬೇಕಾಗತ್ತೆ. ಇನ್ನು ಚಾಯ್ಸ್ 2 ಯಾರೆಲ್ಲ ಕ್ಲಿಕ್ ಮಾಡಿದ್ದೀರಾ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಬರುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಬಂದಾಗ ಅಲಾಟೆಡ್ ಕಾಲೇಜು ಅಂದ್ರೆ ನಿಮಗೆ 5th ಸಿಗ್ಬಹುದು, 5th ಗಿನ ಮೇಲಾದ್ರೂ ಸಿಗಬಹುದು. ಆಲ್ರೆಡಿ ನಾನು ಹೇಳಿದ್ನಲ್ವಾ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ 5th ಇತ್ತಲ್ವಾ, ನಿಮ್ ರಿಸಲ್ಟ್ 5th ಆಗ್ಬಹುದು ಅಥವಾ 4th ಕೂಡ ಆಗಬಹುದು. ಸೊ ಬಟ್ ಈಗೇನು ಅಲಾಟ್ ಆಗಿದೆ ಈಗ ಬಂದಿರೋ ಕಾಲೇಜನ್ನ ನೀವು ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ರಿ. ಯಾಕಂದ್ರೆ ಈಗಾಗಲೇ ಕೆಇಎಗೆ ಫೀಸ್ ಪೇ ಮಾಡಿದೀರಾ, ಹಾಗಾಗಿ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ರಿ. ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡಿ ಅಡ್ಮಿಷನ್ ಮಾಡ್ಕೊಳ್ರಿ ವಿತ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಿಮ್ಗೆ ವಿಡಿಯೋ ಇದೆ. ಸೊ ನೀವು ಅದನ್ನ ರೆಫರ್ ಮಾಡಬಹುದು. ಅದಾದ್ಮೇಲೆ ವಾಪಸ್ ಕೆಇಎ ವೆಬ್ಸೈಟ್ ಬಂದು ಕಾಲೇಜ್ ಜಾಯಿನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕೆಇಎಗೆ ಅಕ್ನಾಲೆಡ್ಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಅಲಾಟೆಡ್ ಆಗಿರೋ ಕಾಲೇಜು ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಕೆಇಎಗೆ ಆಲ್ರೆಡಿ ಫೀಸ್ ಪೇ ಮಾಡ್ಬಿಟ್ಟಿದ್ದೀರಾ, ಆದ್ರೆ ಕಾಲೇಜಿಗೆ ಫೀಸ್ ಪೇ ಮಾಡಿಲ್ಲ. ಪೇ ಮಾಡಿರೋ ಫೀಸ್ ನಿಮ್ಗೆ ರಿಫಂಡ್ ಆಗ್ಬೇಕು ಅಂದ್ರೆ ಕೊಟ್ಟಿರೋ ಡೇಟ್ ಟೈಮ್ ಒಳಗಡೆನೆ ನೀವು ಅಮೌಂಟ್ ನ ರೀಫಂಡ್ ಅಂದ್ರೆ ಡೇಟ್ ಟೈಮ್ ಒಳಗಡೆನೆ ನೀವು ಕೆಇಎಗೆ ಅಕ್ನಾಲೆಡ್ಜ್ ಮಾಡ್ಬೇಕಾಗುತ್ತೆ. ಕೆಇಎಗೆ ಅಕ್ನಾಲೆಡ್ಜ್ ಸರಿಯಾದ ಟೈಮ್ ಡೇಟ್ ಅಲ್ಲಿ ಮಾಡಿದ್ರೆ ನಿಮ್ಮ ಅಮೌಂಟಿನ 5000 ರುಪೀಸ್ ಸಬ್ಸ್ಟ್ರಾಕ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ಆಲ್ರೆಡಿ ಆ ಕಾಲೇಜು ಬೇರೆ ಯಾರಿಗೋ ನೆಸೆಸಿಟಿ ಇತ್ತು, ಆದ್ರೆ ನೀವು ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದ ಕಾರಣದಿಂದಾಗಿ ಬೇರೆ ಸ್ಟೂಡೆಂಟ್ಸ್ ಗಳಿಗೆ ಅದು ಡಿಸ್ಟರ್ಬ್ ಆಗಿರೋ ಕಾರಣದಿಂದಾಗಿ ಆಸ್ ಅ ಪನಿಷ್ಮೆಂಟ್ ಆಗಿ 5000 ನಿಮ್ಗೆ ಡಿಡಕ್ಟ್ ಮಾಡಿ ಉಳಿದಿರೋ ಅಮೌಂಟ್ ನ ರೀಫಂಡ್ ಮಾಡ್ತಾರೆ. ಏನಾದ್ರೂ ನೀವು ಡೇ ಟು ಟೈಮ್ ಒಳಗಡೆಗೆ ನೀವು ರಿಪ್ಲೈ ಸರಿಯಾಗಿ ಮಾಡದೇ ಇದ್ರೆ ಸೊ ನಿಮ್ಗೆ ಅಮೌಂಟ್ ಟೋಟಲ್ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಇನ್ನು ಯಾರೆಲ್ಲ ಚಾಯ್ಸ್ 3 ಕ್ಲಿಕ್ ಮಾಡ್ತೀರಾ ಸೊ ಟೋಟಲಿ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಇರ್ತೀರಾ. ಸೊ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿರುತ್ತೆ.
ಕ್ಯಾನ್ಸಲ್ ಆದ ನಂತರ ನಿಮ್ಗೆ ಸೀಟು ಕ್ಯಾನ್ಸಲ್ ಆದ್ಮೇಲೆ ನಿಮ್ಗೆ ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಹೊಸದಾಗಿ ಮತ್ತೆ ರಿಲೀಸ್ ಮಾಡ್ತಾರೆ. ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಅಲಾಟ್ ಮಾಡಿದ್ರಲ್ವಾ ಸೀಟ್ ಮೆಟ್ರಿಕ್ಸ್, ಅದೇ ರೀತಿ. ಹಾಗಂದ್ರೆ ಎಲ್ಲಿಂದ ಸೀಟ್ಸ್ ಗಳು ಉಳಿದಿರುತ್ತೆ? ಈ ಫಸ್ಟ್ ರೌಂಡ್ ಅಲ್ಲಿ ಸೀಟ್ಸ್ ಗಳನ್ನ ತಗೊಂಡ ಮೇಲೆ ಏನಾದ್ರೂ ಸೀಟ್ಸ್ ಗಳು ಉಳಿದಿದ್ರೆ ಆ ಸೀಟ್ಸ್ ಗಳು ಬರುತ್ತೆ. ಈಗ ಯಾವ್ದಾದ್ರು SC ರೂರಲ್ಗೆ ಅಂತಾನೆ ಒಂದು ಸೀಟ್ ಡೆಡಿಕೇಟ್ ಮಾಡಿರ್ತಾರೆ, ಅಥವಾ ಫಿಸಿಕಲಿ ಡಿಸೇಬಲ್ಗೆ ಅಂತ ಒಂದು ಕಾಲೇಜಿನ ಒಂದು ಬ್ರಾಂಚ್ ಅಲ್ಲಿ ಡೆಡಿಕೇಟ್ ಮಾಡಿರ್ತಾರೆ, ಅಥವಾ NCC ಸೀಟ್ ಇಟ್ಟಿರ್ತಾರೆ. ಆ ಸೀಟ್ಗಳನ್ನ ಯಾರು ತಗೊಳ್ಳೋದಿಲ್ಲ, ಅದು ರಿಸರ್ವೇಶನ್ ಅಂದ್ರೆ ಅವರೇ ತಗೋಬೇಕಾಗಿರುತ್ತೆ. ಯಾರು ತಗೊಳ್ಳಿಲ್ಲ ಕೊನೆವರೆಗೂ ಅಂದ್ರೆ ಆ ಸೀಟ್ಸ್ ಗಳು ವಾಪಸ್ಸು ನಿಮ್ಗೆ ಸೆಕೆಂಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ ಅಲ್ಲಿ ವಾಪಸ್ ಬರ್ತದೆ. ಇನ್ನು ಅದ್ರ ಜೊತೆಗೆ ಯಾವಾದ್ರೂ ಕಾಲೇಜ್ಗಳು ಮತ್ತೇನಾದ್ರೂ ಅಡಿಷನಲ್ ಸೀಟ್ಗಳನ್ನ ಸರೆಂಡರ್ ಮಾಡಿದ್ರೆ ಅದು ಡಿಪೆಂಡ್ಸ್ ಆನ್ ದ ಕಾಲೇಜ್. ಮಾಡುತ್ತೆ ಅಂತ ಹೇಳಕ್ ಬರಲ್ಲ, ಮಾಡಲ್ಲ ಅಂತಾನು ಹೇಳಕ್ ಬರಲ್ಲ. ಇನ್ ಮೈ 15 years ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂಟಿಲ್ 2021 ವರೆಗೂ ಏನಂದ್ರೆ ಕಾಲೇಜ್ಗಳು ಸೀಟನ್ನ ಸರೆಂಡರ್ ಮಾಡಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ DCT 2022 ಬ್ಯಾಚ್ ಅಲ್ಲಿ ಏನಿದ್ರು ಆ ಸ್ಟೂಡೆಂಟ್ಸ್ ಗಳಿಗೆ ಕ್ಯಾಶುಯಲ್ ರೌಂಡ್ ಅಲ್ಲಿ ಸಾಕಷ್ಟು ದಿ ಬೆಸ್ಟ್ ಕಾಲೇಜ್ಗಳು ಕೂಡ ಸೀಟ್ಗಳನ್ನ PUC ಉಳಿದಿರೋ ಸೀಟ್ಸ್ ಗಳನ್ನ ರಿಲೀಸ್ ಮಾಡಿದ್ರು. ಆದ್ರೆ 23 ಅಲ್ಲಿ ರಿಲೀಸ್ ಮಾಡಿಲ್ಲ, 22 ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ನಾನು ಈ ಪ್ರಿಡಿಕ್ಷನ್ ನ ಹೇಳಕ್ ಬರಲ್ಲ. ಇದು ಆ ಕಾಲೇಜಿನ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿರುವಂತ ವಿಷಯ ಆಗಿರುತ್ತೆ. ಸಪೋಸ್ ಆ ರೀತಿ ಏನಾದ್ರೂ ಅವರು ಸೆಕೆಂಡ್ ರೌಂಡ್ಗೂ ಬಿಡಬಹುದು, ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಲ್ಲೂ ಕೆಲವು ಸೀಟ್ಸ್ ಗಳನ್ನ ಮತ್ತೆ KEAಗೆ ಸರೆಂಡರ್ ಮಾಡಬಹುದು. ಸೊ ಜೊತೆಗೆ ಇಂಜಿನಿಯರಿಂಗ್ ಕಟ್ ಆಫ್ ಕೂಡ ನಿಮ್ಮ ಹತ್ರ ಇರುತ್ತೆ. ಈ ಇಂಜಿನಿಯರಿಂಗ್ ಕಟ್ ಆಫ್, ಸೀಟ್ ಮೆಟ್ರಿಕ್ಸ್, ಫೀಸ್ ಸ್ಟ್ರಕ್ಚರ್ ಇಷ್ಟನ್ನ ನೀವು ಕಂಪೇರ್ ಮಾಡಿಕೊಂಡು ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಲೈಕ್ ಫಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಮಾಡಿದ್ರಲ್ವಾ ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಗೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಫೈನಲಿ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಅಲಾಟೆಡ್ ಆಗಿರೋ ಕಾಲೇಜ್ಗೆ ನೀವು ಮುಂಚೆ ಯಾವ ತರ ಫೀಸ್ ಪೇ ಮಾಡಿಲ್ಲ, ಹಾಗಾಗಿ KEAಗೂ ಫೀಸ್ ಪೇ ಮಾಡಬೇಕು, ಕಾಲೇಜ್ಗೂ ಫೀಸ್ ಪೇ ಮಾಡಬೇಕು. ವಿತ್ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಬೇಕು. ಅದಾದ್ಮೇಲೆ ಬಂದು KEAಗೆ ನೀವು ಕಾಲೇಜ್ ನ ಜಾಯಿನ್ ಆಗಿದ್ದೀನಿ ಅಂತ ಹೇಳಿ ಅಕ್ನಾಲೆಡ್ಜ್ ನ ಮಾಡ್ಬೇಕಾಗುತ್ತೆ. ಸಪೋಸ್ ಸೆಕೆಂಡ್ ರೌಂಡ್ ಅಲ್ಲೂ ಅಲಾಟೆಡ್ ಆಗಿರೋ ಕಾಲೇಜಸ್ ನಿಮಗೆ ಏನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಚಾಯ್ಸ್ 4 ಕೊಡಿ. ಎನಿವೇಸ್ KEAಗೂ ಫೀಸ್ ಕಟ್ಟಿಲ್ಲ, ಕಾಲೇಜ್ಗೂ ಫೀಸ್ ಕಟ್ಟಿಲ್ಲ, ನೀವು ಕಳ್ಕೊಳ್ಳುವಂಥದ್ದು ಏನಿರಲ್ಲ. ಚಾಯ್ಸ್ 4 ನ ಕೊಟ್ಟು ನೀವು DCT ಪ್ರಾಸೆಸ್ ಇಂದ ಹೊರಗೆ ಹೋಗ್ಬೋದು. ಇಲ್ಲ ಇನ್ನೂ ಒಂದು ರೌಂಡ್ ಅಲ್ಲಿ ವೇಟ್ ಮಾಡ್ತೀನಿ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಲ್ಲಿ ಅಂತ ಅಂದ್ರೆ ಸೊ ನೀವು ಅವಾಗ ಮತ್ತೆ ಚಾಯ್ಸ್ 3 ನ ಕೊಡ್ಬೇಕಾಗತ್ತೆ. ಸೊ ಚಾಯ್ಸ್ 1 ಕೊಟ್ರೆ ಹೋಗ್ತೀರಾ, ಚಾಯ್ಸ್ 2 ಕೊಟ್ರೆ ಹೋಲ್ಡ್ ಅಲ್ಲಿ ಇಟ್ಕೊಳ್ಳುವಂತ ಆಪ್ಷನ್ ಇರಲ್ಲ. ಕ್ಯಾಶುಯಲ್ ವೇಕೆನ್ಸಿ ರೌಂಡಿಗೆ ನೀವು ಮತ್ತೆ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಬೈ ಕ್ಲಿಕ್ಕಿಂಗ್ ಚಾಯ್ಸ್ 3. ಸೊ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಓದ್ಬಿಟ್ಟು ನೀವು ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡಿ. ನಾನು ಕೂಡ KEA ಡಾಕ್ಯುಮೆಂಟ್ ನ ಓದ್ಬಿಟ್ಟು ನಾನು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಬೇಸ್ ಮೇಲೆ ಈ ವಿಡಿಯೋನ ಮಾಡ್ಕೊಡ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ಕೇಸ್ 1 ಚಾಯ್ಸ್ 2 ಕ್ಲಿಕ್ ಮಾಡಿದಿರಾ. ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೊಂದು ಗವರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದೆ. ಜಸ್ಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ 38,000 ಅಂತ. ನೀವು ಒಂದು 38,000 ಪೇ ಮಾಡಿರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ 12 ಕಾಲೇಜ್ ಬರುತ್ತೆ. ನೀವು ಆಕ್ಚುಲಿ KEAಗೆ 99,000 ಪೇ ಮಾಡಬೇಕಾಗುತ್ತೆ. ಆಲ್ರೆಡಿ 38 ಪೇ ಮಾಡಿರೋದ್ರಿಂದ ಇನ್ನು ಡಿಫರೆನ್ಸ್ ಅಮೌಂಟ್ ಮಾತ್ರ ನೀವು KEAಗೆ ಪೇ ಮಾಡಬೇಕಾಗುತ್ತೆ. ಆದ್ರೆ ನೆಕ್ಸ್ಟ್ ಕೇಸ್ 2 ಫಾರ್ ಎಕ್ಸಾಂಪಲ್ ರೌಂಡ್ 1 ಅಲ್ಲಿ ನಿಮ್ಗೆ 12 ಕಾಲೇಜ್ ಸಿಕ್ಕಿದೆ 99,000. ರೌಂಡ್ 2 ಒಳಗಡೆ ಗವರ್ಮೆಂಟ್ ಕಾಲೇಜ್ ಸಿಗುತ್ತೆ 38,000. ಆಕ್ಚುಲಿ ಗವರ್ಮೆಂಟ್ ನಿಮ್ಗೆ 61,000 ರೀಫಂಡ್ ಮಾಡಬೇಕು. ಈ 61 ಅಲ್ಲಿ ಯಾವುದೇ ರೀತಿಯ 5,000 rupees ಕಟ್ ಆಗೋದಿಲ್ಲ. ಬಟ್ ಇದಕ್ಕೆ ಕೂಡ ನೀವು ಕರೆಕ್ಟ್ ಆಗಿ ಅವ್ರು ನಿಮ್ಗೆ KEA ಲಿಂಕ್ ಕೊಡ್ತಾರೆ, ಅದರೊಳಗಡೆ ನಿಮ್ ಡೀಟೇಲ್ಸ್ ನ ಪ್ರಾಪರ್ ಆಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ್ರೆ ಮಾತ್ರನೇ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ. ಬಟ್ ಆಫ್ಟರ್ ಸಮ್ 1 or 2 months ಆದ್ಮೇಲೆ ನಿಮ್ಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಸೊ ಇನ್ನು ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ತಗೊಂಡು ಅದಾಗಿ 1 day ಅಥವಾ 1 ವಾರ ಅಥವಾ ಒಂದು ಸೆಮ್ ಆದ್ಮೇಲೆ ನೀವೇನಾದ್ರೂ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಮ್ KEA ಫೀಸು ರಿಫಂಡ್ ಆಗಲ್ಲ, ಕಾಲೇಜ್ ಫೀಸು ರಿಫಂಡ್ ಆಗಲ್ಲ. ಅಡ್ಮಿಷನ್ ಟೈಮಲ್ಲಿ ನೀವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕಾಲೇಜಿಗೆ ಕೊಟ್ಟಿರ್ತೀರಾ. ಎನಿವೇಸ್ ನೀವು ಹೋಗ್ತಾ ಇರೋದು ಲ್ಯಾಟರಲ್ ಎಂಟ್ರಿ ಟು ಇಂಜಿನಿಯರಿಂಗ್. ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ ಲ್ಯಾಟರಲ್ ಎಂಟ್ರಿ ಹೋಗ್ತಿದ್ದೀರಾ. ಎನಿವೇಸ್ ಸೆಕೆಂಡ್ ಇಯರ್ ಫೀಸ್ ಅಂತೂ ಆಗಲ್ಲ. ಥರ್ಡ್ ಇಯರ್ ಅಂಡ್ ಫೋರ್ತ್ ಇಯರ್
ಮೋಸ್ಟ್ ಆಫ್ ದ ಕಾಲೇಜಸ್ ನೀವು ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಉಳಿದ 2 ವರ್ಷದ ಫೀಸನ್ನ ನೀವು ಪೇ ಮಾಡಾದ್ಮೇಲೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾವು ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಹಳ ಕೆಲವು ಕಾಲೇಜಸ್ ಅದು ತುಂಬಾ ಹೈ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಆಸ್ ಯೂಶುವಲ್ ಸೆಕೆಂಡ್ ಇಯರ್ದಂತೂ ನಿಮ್ಗೆ ಅಮೌಂಟ್ ಬರೋದಿಲ್ಲ. 3rd ಇಯರ್ ಅಂಡ್ 4th ಇಯರ್ಗೆ ಇನ್ಫ್ಲೂಯೆನ್ಸ್ ಅಥವಾ ವೆರಿ ಮೇಜರ್ ರೀಸನ್ಸ್ ಗಳಿಗೆ ಅದು ಥ್ರೂ KEA ನೀವು ಪರ್ಮಿಷನ್ ತಗೊಂಡು ಅದಕ್ಕೆಲ್ಲ ನಂಬರ್ ಆಫ್ ಪ್ರೊಸೀಜರ್ಸ್ ಫಾಲೋ ಮಾಡಿ ಕಾಲೇಜ್ ಸ್ಪೆಷಲಿ ಒಪ್ಕೋಬೇಕು. ಕಾಲೇಜ್ ಒಪ್ಕೊಂಡ್ರೆ ಮಾತ್ರ ವಿತೌಟ್ ಫೀಸು ನಿಮ್ಮನ್ನು ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಬಟ್ ಈ ವರ್ಷ ತೆಗೆದಿರೋ DCET ರ್ಯಾಂಕು ಮತ್ ಮುಂದಿನ ವರ್ಷದಲ್ಲಿ ರಿಯೂಸ್ ಆಗಲ್ಲ. ಈ ವರ್ಷದ ರ್ಯಾಂಕು ಇಲ್ಲಿಗೇನೆ. ನೀವು ಮುಂದಿನ ವರ್ಷ ಬೇಕು ಅಂದ್ರೆ ಮತ್ತೆ ನೀವು CET ಬರೆದು ಎಕ್ಸಾಮಿನೇಷನ್ ಅನ್ನ ತಗೋಬೇಕಾಗುತ್ತೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ಗಳು ಯಾವ ರೀತಿ ಉಳಿಯುತ್ತೆ ಅನ್ನೋಂಥದ್ದು ವೆರಿ ಸೂನ್ ನಾನು ನಿಮ್ಗೆ ವಿಡಿಯೋನ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಈಗಾಗಲೇ ಸಾಕಷ್ಟು ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ. ಅದರದೆಲ್ಲ ಲಿಂಕ್ಗಳು ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುವಂತ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಇದ್ದಾರೆ. ಸೊ ವಿತ್ ನಂಬರ್ ಆಫ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ರ್ಯಾಂಕಿಂಗ್ ಒಳಗೆ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರುವಂತದ್ದು. ಇದು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಇನ್ನು ಈ ವರ್ಷದಲ್ಲಿ ಇದಕ್ಕಿಂತ ಚೆನ್ನಾಗಿ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದನ್ನ ವೆರಿ ಸೂನ್ ನಿಮ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ CET, ಈವನ್ KPTCL, PWD ಕೋಚಿಂಗ್ ಗೆ ಕೂಡ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡಿ ಈಗಾಗಲೇ ಸೆಲೆಕ್ಷನ್ ಕೂಡ ಆಗಿದ್ದಾರೆ. ಕರೆಂಟ್ಲಿ ದೇ ಆರ್ ವರ್ಕಿಂಗ್ ಆಸ್ ಜೂನಿಯರ್ ಇಂಜಿನಿಯರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇನ್ನು ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ವಿ ಆರ್ ಪ್ರೊವೈಡಿಂಗ್ ಫಾರ್ ಬೋತ್ ಆನ್ಲೈನ್ ಆಫ್ಲೈನ್ ಕೋಚಿಂಗ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. 100% ಕ್ವಾಲಿಟಿ ಕೋಚಿಂಗ್ ನ ಕೊಡ್ತಾ ಇದ್ದೀವಿ. 100% ಸಿಲೆಬಸ್ ಕಂಪ್ಲೀಷನ್. ಸೊ ನಿಮ್ಗೆ ಕಂಪ್ಲೀಟ್ ಹಾರ್ಡ್ ಕಾಪಿ ಆಫ್ ಮಟೀರಿಯಲ್ ಸಿಗ್ತದೆ. ಕ್ಲಾಸಸ್ ಮಿಸ್ ಮಾಡ್ಕೊಂಡ್ರೆ ರೆಕಾರ್ಡಿಂಗ್ಸ್ ಗಳು ಕೂಡ ಅವೈಲೇಬಲ್ ಇರ್ತದೆ. ಸೊ ಚಾಪ್ಟರ್ ವೈಸ್ ಟೆಸ್ಟ್ ಗಳಾಗುತ್ತೆ. OMR ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟೀಸ್ ನಿಮ್ಗೆ ಕ್ಲಾಸಸ್ ಗಳನ್ನ ತಗೊಳ್ಳೋದ್ರಿಂದ 100% ಕ್ವಾಲಿಟಿ ಕೋಚಿಂಗ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ದಟ್ ಯು can get a best DCET ranking with the best engineering colleges. So ನಮ್ಮ ಕೋಚಿಂಗಿಗೆ ನಿಮ್ಮ ಜೂನಿಯರ್ಸ್ ನ ರೆಫರ್ ಮಾಡಿ. Thank you for watching this video. This is Rupashri from TGI DCET Coaching Center.